ಸ್ಕೂಲ್ ಮ್ಯಾನೇಜ್ಮೆಂಟ್, ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಜಾನಕಿ ಎಮ್ ಅಂತ. ನಾನು ಇದೇ ಸ್ಕೂಲಲ್ಲಿ ಓದ್ತಾ ಇರೋ ಅರಿಣಿ ಎಮ್ ಸೆಲ್ವಕುಮಾರನ್ ಜಾಹ್ನವಿ ಅವರ ಪೇರೆಂಟು. ನಾನು ಏನು ಹೇಳಬೇಕು ಅಂದ್ಕೊತಾ ಇದ್ದೀನಿ ಅಂದರೆ, ಈ ಶಾಲೆಯಲ್ಲಿ ಪೇರೆಂಟ್ಸ್ ಕಮ್ಯುನಿಟಿ ಎಲೆಕ್ಷನ್ ನಡೀತಾ ಇದೆ. ಕಳೆದ 4 ವರ್ಷದಿಂದ ನಡೀತಾ ಇದೆ. ನಾನು 2 ವರ್ಷ ಭಾಗಿಯಾಗಿದ್ದೀನಿ ಅದರಲ್ಲಿ. ನೀವು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಯಾಕಂತ ಕೇಳಿದ್ರೆ, ನಮ್ಮ ಮಕ್ಕಳನ್ನ ನಾವು ಶಾಲೆಯಲ್ಲಿ ಸೇರಿಸಿದ ತಕ್ಷಣ ನಮ್ಮ ಕರ್ತವ್ಯಗಳು ಮುಗಿದೋಗೋದಿಲ್ಲ. ಯಾವಾಗ ಮಕ್ಕಳು ಒಳ್ಳೆ ಶಿಕ್ಷಣವನ್ನು ಪಡೀತಾರೆ ಅಂದರೆ, ನಾವು ಮತ್ತು ಟೀಚರ್ಸ್ ಜೋಡಿಸಿ ಅವರ ಬೆಳವಣಿಗೆನ ನೋಡಿಕೊಂಡು ಇದು ಮಾಡಿದಾಗ ಮಾತ್ರ ಅವರು ಒಳ್ಳೆ ಶಿಕ್ಷಣ ಪಡೀತಾರೆ. ಅದಕ್ಕೆ ಒಂದು ಸಪೋರ್ಟಿವ್ ಈ ಎಲ್ಲ ಶಾಲೆಯಲ್ಲೂ ಇದೆಯಾ ಅಂತ ಗೊತ್ತಿಲ್ಲ. ಈ ಶಾಲೆಯಲ್ಲಿ ನಡೆಸ್ತಾ ಇದ್ದಾರೆ. PUC ಕಮಿಟಿ ಅಂತ ಒಂದಿದೆ. ಯಾಕಂದರೆ ಮಕ್ಕಳ ಒಳ್ಳೇದಕ್ಕೋಸ್ಕರ ಟೀಚರ್ಸ್ ಮಾತ್ರ ಶ್ರಮ ಪಡ್ದಿರ ನಮ್ಮನ್ನು ಅದರಲ್ಲಿ ಭಾಗಿಯಾಗಿದ್ದು ಅವ್ರಿಗೆ ಚೆನ್ನಾಗಿ ಓದ್ತಾ ಇದ್ದಾರಾ, ಇಲ್ಲ ಅವರ ನಡವಳಿಕೆ ಹೇಗಿದೆ, ಅವರು ಡಿಸಿಪ್ಲಿನ್ ಆಗಿದ್ದಾರಾ, ಓದ್ತಾ ಇದ್ದಾರಾ, ಅವ್ರಿಗೇನೇನು ಅತ್ಯವಶ್ಯಕ ಸೌಕರ್ಯಗಳು ಹೆಂಗಿದೆ ಏನು ಅಂತ ನಾವು ನಮ್ಮ ಕಣ್ಣಾರ ಬಂದು ನೋಡ್ಬೋದು. ಅದು ಇಲ್ದಿರ ನಾವು ಏನು ಪ್ರಾಬ್ಲಮ್ಸ್ ಇದೆ ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಮಕ್ಕಳ ಮೇಲೆ ಏನು ಪ್ರಾಬ್ಲಮ್ಸ್ ಇದೆ ಅಂತೆಲ್ಲ ನಾವು ನಮ್ಮ ಕಣ್ಣಾರ ಬಂದು ಇಲ್ಲಿ ನೋಡ್ಬೋದು. ಬೇರೆ ಯಾವ ಶಾಲೆಯಲ್ಲೂ ಇಂಥ ಸೌಕರ್ಯಗಳು ಇದೆಯಾ ಅಂತ ಗೊತ್ತಿಲ್ಲ. ಈ ಶಾಲೆಯಲ್ಲಿ ಇದೆ. ನನ್ನ ಮಗಳು 11 ವರ್ಷದಿಂದ ಇಲ್ಲೇ ಓದ್ತಾ ಇದ್ದಾಳೆ. ಏನೇ ಪ್ರಾಬ್ಲಮ್ಸ್ ಇರಲಿ ನಾವು ಬಂದು ಡೈರೆಕ್ಟಾಗಿ ಇಲ್ಲಿ ಕೇಳಿದ್ರೆ ನಮಗೆ ಉತ್ತರ ಸಿಗುತ್ತೆ. ಬೇರೆ ಒಂದು ಶಾಲೆಯಲ್ಲಿ ಒಳಗಡೆ ಬಿಡೋದು ಕೂಡ ಇಲ್ಲ. ಟೀಚರ್ಸ್ ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಸಾರ್ ಇಲ್ಲ, ಮ್ಯಾನೇಜ್ಮೆಂಟಲ್ಲಿ ಯಾರೂ ಇಲ್ಲ, ಹಂಗೆ ಅಂತ ಹೇಳ್ಬಿಡ್ತಾರೆ. ನಾನು ಇಷ್ಟು ವರ್ಷದಿಂದ ಬರ್ತಾ ಇದ್ದೀನಿ, ಒಂದ್ಸತಿನೂ ನಾನು ಡಿಸಪಾಯಿಂಟ್ಮೆಂಟ್ ಆಗಿ ಹೋಗೇ ಇಲ್ಲ. ಮಾತಾಡ್ಸೋಕ್ಕಾಗಿಲ್ಲ, ಏನು ಪ್ರಾಬ್ಲಮ್ ಅಂತ ಕಂಡ್ಕೊಂಡಿಲ್ಲ ಅಂತ ಹೋಗಿಲ್ಲ ನಾನು. ಪ್ರತಿ ಸಲನೂ ಬಂದಿದ್ದೀನಿ. ಅದೇ ಥರ ನಮ್ಮ ಮಕ್ಕಳ ಎಲ್ಲ ಪೇರೆಂಟ್ಸ್ ಅಷ್ಟೇ, ನಮ್ಮ ಮಕ್ಕಳು ಮಾತ್ರ ಓದಿದ್ರೆ ಬರೆದ್ರೆ ಚೆನ್ನಾಗಿ ಬಂದರೆ ಮುಂದಕ್ಕೆ ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಅಂದ್ಕೊಂಡಿರ ಎಲ್ಲ ಮಕ್ಕಳಿಗೋಸ್ಕರ ಒಂದು ಚಿಕ್ಕ ಪ್ರಯತ್ನ ಮಾಡಬೇಕು. ಅದು ಈ PUC ಎಲೆಕ್ಷನಿಂದ ಸಾಧ್ಯ ಆಗುತ್ತೆ ಅಂತ ನಾನು ನಂಬ್ತೀನಿ. ಇವಾಗ ಕಳೆದ 4 ವರ್ಷದಿಂದ ನಡೆಸ್ತಾ ಇದ್ದಾರೆ. ಕೆಲ ಪೇರೆಂಟ್ಸು ಅವ್ರ ಮಕ್ಕಳ ಬಗ್ಗೆ ಮಾತ್ರ ಬಾಧ್ಯತೆ ತಗೊತಾರೆ ಮತ್ತು ಅವ್ರ ಮಕ್ಕಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಈ ಎಲೆಕ್ಷನಲ್ಲಿ ನಿಂತ್ಕೊಳೋದ್ರಿಂದ ಎಲ್ಲ ಮಕ್ಕಳಿಗೂ ಒಳ್ಳೇದಾಗುತ್ತೆ. ಎಲ್ಲ ಮಕ್ಕಳಿಗೂ ಪರವಾಗಿ ನೀವು ಏನು ಬೇಕೋ, ನಿಮ್ಮ ಮನಸ್ಸಲ್ಲಿ ಏನು ನೆನೆಸ್ಕೊತೀರೋ, ಮಕ್ಕಳಿಗೆ ಯಾವುದು ಒಳ್ಳೇದಾಗುತ್ತೋ ಅದನ್ನು ಧೈರ್ಯವಾಗಿ ಬಂದು ಹೇಳ್ಬೋದು. ಇಲ್ಲಿ ಪ್ರತಿ ಸಲ ತಿಂಗಳು ಒಂದ್ಸತಿ ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ನ ಅಟೆಂಡ್ ಮಾಡ್ಬೋದು. ಏನು ಜಾಸ್ತಿ ಹೊತ್ತೇನು ಇರಲ್ಲ, 1 ಅವರ್ ಇರುತ್ತೆ, ಇಲ್ಲಾಂದರೆ 1.5 ಅವರ್ ಇರುತ್ತೆ. ನಮ್ಮ ಮಕ್ಕಳಿಗೆ ಎಷ್ಟೋ ನಾವು ದುಡಿಯೋದೇ ಮಕ್ಕಳಿಗೋಸ್ಕರ ಅನ್ನೋವಾಗ ತಿಂಗಳಲ್ಲಿ ಒಂದ್ಸತಿ 1 ಅವರ್ ಟೈಮ್ ಮಾಡ್ಕೊಂಡು ಬಂದು ಇಲ್ಲಿ ಮೀಟಿಂಗ್ ಮಾಡಿ ಮಕ್ಕಳು ಹೆಂಗೆ ಓದ್ತಾ ಇದ್ದಾರೆ, ಏನು ಮಕ್ಕಳಿಗೋಸ್ಕರ ಏನು ಒಳ್ಳೇದು ನಡೀತಾ ಇದೆ, ಏನೇನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಮಕ್ಕಳಿಗೋಸ್ಕರ ಇಲ್ಲಿ ತಿಳ್ಕೊಬೋದು ನಾವು. ಅದಕ್ಕೋಸ್ಕರ ನೀವು ಒಂದು ಚಿಕ್ಕ ಪ್ರಯತ್ನವಾಗಿ, ಇವಾಗ 3 ವರ್ಷ ನಮಗೆ ಡಿಸಪಾಯಿಂಟ್ಮೆಂಟೇ ಆಗಿದೆ. ನಾವು 3 ವರ್ಷನೂ ಹೇಳ್ತಾನೆ ಇದ್ರಿ ಪಾಲ್ಗೊಳ್ಳಿ ಅಂತ. ಮೊದಲನೇ ವರ್ಷ ಇದ್ದಿದ್ದಕ್ಕಿಂತ ಕಡಿಮೆನೇ ಆಗ್ತಾ ಇದೆ ಅಪ್ಲಿಕೇಶನ್ ಹಾಕೋದ್ರಲ್ಲಿ. ಈ ವರ್ಷ ಇನ್ನು ಜಾಸ್ತಿ, ಯಾಕಂದರೆ 300 ಜನ ಮಕ್ಕಳಿರೋವಾಗ ಅಪ್ಲಿಕೇಶನ್ಸು ಹೆಂಗಿದ್ರು ಒಂದು ಮಿನಿಮಮ್ ಅಂದ್ರೂ ಒಂದು 50 ಜನ ಆದರೂ ಪಾರ್ಟಿಸಿಪೇಟ್ ಮಾಡಬೇಕು. ಇಲ್ಲ, ಅಷ್ಟಕ್ಕೂ ಆಗ್ತಾ ಇಲ್ಲ. ವೋಟಿಂಗ್ ಮಾಡೋದಕ್ಕೂ ಕೆಲವೊಬ್ರು ಬರ್ತಾ ಇಲ್ಲ. ಅದು ಸ್ಕೂಲಲ್ಲಿ ನಡೀತಾ ಇದೆ, ನಮಗೇನಕ್ಕೆ ಅಂತ ಬಿಡಬಾರ್ದು. ನೀವು ಇವಾಗಿಂದ ನಿಮ್ಮ ಮಕ್ಕಳಿಗೆ ಕಲ್ತ್ಕೊಡ್ಬೇಕು ಎಲೆಕ್ಷನ್ ಅಂದರೆ ಏನು. ಈ ಸ್ಕೂಲಲ್ಲಿ ನೋಡಿ ಮಕ್ಕಳಿಗೋಸ್ಕರನೇ ಎಲೆಕ್ಷನ್ಸ್ ಮಾಡ್ತಾ ಇದ್ದಾರೆ. ಇವಾಗಿಂದ ಅವ್ರಿಗೆ ಇವಾಗ ಜೀವನದಲ್ಲಿ ಅವ್ರು ಬೆಳೆದು ಇದಾದ್ಮೇಲೆ ಎಲೆಕ್ಷನ್ಸ್ ಎಲ್ಲ ನೋಡಲೇಬೇಕು. ಇವಾಗಿಂದನೂ ಅವರು ಅದನ್ನು ರೂಢಿ ಮಾಡ್ಕೊಂಡ್ರೆ ಯಾವ್ದು ಸರಿ ಯಾವ್ದು ತಪ್ಪು, ಯಾರಿಗೆ ಓಟ್ ಹಾಕ್ಬೇಕು ಅನ್ನೋ ಇದಿರುತ್ತೆ. ಇವಾಗಿಂದನೂ ಅವ್ರು ಕಲ್ತ್ಕೊಂಡ್ರೆ ಭಯ ಇಲ್ದಿರ ಅವ್ರ ಯೋಚನೆಯಲ್ಲಿ ಅವರು ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೊಂಡು ಅವ್ರು ಮುಂದಕ್ಕೆ ಇದು ಮಾಡ್ತಾರೆ. ಅದೇ ಥರ ನೀವೂ ಇವಾಗ ನೀವೇ ಬಂದು ವೋಟ್ ಮಾಡಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನೇ ಮಾಡ್ತಾ ಇಲ್ಲ, ಇದೇನು ದೊಡ್ಡ ವಿಷಯನಾ, ಬಿಟ್ಟಾಕು ಅಂತ ಮಕ್ಕಳಿಗೆ ಇದಾಗ್ಬಿಡುತ್ತೆ. ಆ ಥರ ಇಲ್ದಿರ ನೀವು ತುಂಬ ಸ್ವಲ್ಪ ಇದಕ್ಕೋಸ್ಕರ ಒಂದು ದಿನ, ಜಾಸ್ತಿ ಏನೂ ಇಲ್ಲ, ವರ್ಷದಲ್ಲಿ ಒಂದೇ ಸತಿ ಎಲೆಕ್ಷನ್ ನಡೆಯೋದು, ಒಂದು ದಿನ ಬಂದು ವೋಟ್ ಮಾಡ್ಬೋದಲ್ವಾ. ಬಂದರೆ ಏನು ಜಾಸ್ತಿ ಏನು ಇರಲ್ಲ, ಒಂದು 20 ಮಿನಿಟ್ಸ್ ಇರುತ್ತಾ, 20 ಮಿನಿಟ್ಸೂ ಇರಲ್ಲ, ಒಂದು 10 ಮಿನಿಟ್ಸ್ ಇರುತ್ತೆ. ಬಂದು ಅದಕ್ಕೋಸ್ಕರ ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡಿ ಫ್ರೀ ಮಾಡ್ಕೊಂಡು ಬಂದು ವೋಟ್ ಮಾಡಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಅದು ಇಲ್ದಿರ ಈ ಎಲೆಕ್ಷನಲ್ಲಿ ಎಲ್ಲ ಪೋಷಕರು ಪಾಲ್ಗೊಳ್ಬೇಕು. 27/6/2026 ಎಲೆಕ್ಷನ್ ನಡೆಯುತ್ತೆ. ನಿಮ್ಮ ಅಪ್ಲಿಕೇಶನ್ನ ಈ ವಾರದಲ್ಲೇ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಅಪ್ಲಿಕೇಟ್ ಮಾಡಿ ಅಂತ ಎಲ್ಲ ಪೋಷಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರಗಳು.